ಸರ್ ಇನ್ಸ್ಪೆಕ್ಟರ್ ಇಲ್ವಾ? ಇನ್ಸ್ಪೆಕ್ಟ್ರು ರೌಂಡ್ಸ್ಗೆ ಹೋಗಿದ್ದಾರೆ. ಸರ್ ಬೆಳ್ಳಿನ ಯಾವ ಸೆಲ್ಲಲ್ಲಿ ಇಟ್ಟಿದ್ದೀರಾ? ನಾನು ಅವಳನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬೆಳ್ಳಿನ ನಮ್ಮ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿಲ್ವಲ್ಲ? ಸರ್ ಏನು ಹೇಳ್ತಿದ್ದೀರಾ ನೀವು? ಊರವರು ಗಲಾಟೆ ಮಾಡ್ತಾರೆ ಅಂತವಾ ಸಿಟಿ ಸ್ಟೇಷನ್ಗೆ ಕರ್ಕೊಂಡು ಇರ್ಬೋದು. ಸಿಟಿಲಿ ಯಾವ ಪೊಲೀಸ್ ಸ್ಟೇಷನ್ ಅಂತ ನಿಮ್ಗೆ ಏನಾದ್ರು ಗೊತ್ತಿರ್ಬೋದಾ ಸರ್? ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ, ಕೇಳ್ಬಿಟ್ಟು ತಿಳಿಸ್ತೀನಿ ನಿಮಗೆ. ಸರ್ ದಯವಿಟ್ಟು ಇದೊಂದು ಉಪಕಾರ ಮಾಡಿಕೊಡಿ ಸರ್. ಬೆಳ್ಳಿನ ಯಾವ ಸ್ಟೇಷನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಬಿಡಿಸ್ಕೊಂಡು ಬರ್ತೀನಿ. ಧೈರ್ಯವಾಗಿ ನೀವು ಸಿಟಿಗೆ ಹೋಗ್ರಿ, ನಾನು ತಿಳಿಸ್ತೀನಿ. ತುಂಬ ಉಪಕಾರ ಆಯಿತು ಸರ್. ಸತ್ಯಕ್ಕೆ ಬೆಲೆ ಐತೆ. ನನಗೆ ತಿಳಿದ ಪ್ರಕಾರ ಬೆಳ್ಳಿ ಯಾವ ತಪ್ಪು ಮಾಡಿಲ್ಲ ಬಿಡಿ. ಕೇಳಿದೆ ಮತ್ತು ಸತ್ಯಕ್ಕೆ ಯಾವತ್ತೂ ಬೆಲೆ ಇದೆ. ನೀವು ಹೊಡ್ರಿ, ನಾನು ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ, ಯಾಕಿಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಳಗೆ ಹೋಗೋಣ ಬಾ. ಅಮ್ಮ ಏನಾಯ್ತು? ಬನ್ನಿ ಹೋಗೋಣ. ಶರ್ಮಿಳಾ, ಹೋಗಿ 3 ಕೊಡ ನೀರು ತಗೊಂಡ್ ಬಾ. ಈಗ ಯಾಕಮ್ಮ ನೀರು? ಮೊದಲು ಒಳಗೆ ಹೋಗೋಣ ಬಾ. ತಗೊಂಡ್ ಬಾ ಅಂದ್ರೆ ತಗೊಂಡ್ ಬರ್ಬೇಕು, ಪ್ರಶ್ನೆ ಮಾಡಬೇಡ. ಸರಿಮ್ಮ. ನೀರು. ಆ 3 ಕೊಡ ನೀರನ್ನು ನನ್ನ ತಲೆ ಮೇಲೆ ಸುರಿ. ಅಮ್ಮ, ನೀನು ಏನು ಮಾಡ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ನಮಗೆ ಭಯ ಆಗ್ತಿದೆ. ಸುರಿ ಅಂತ ಹೇಳಿದ್ನಲ್ಲ, ಸುರಿ. ಏನೋ ಹೇಳಕ್ ಬಂದೆ. ಇಲ್ಲಿ ಬೇಡ ಚಿಕ್ಕಮ್ಮ, ನನ್ನ ಜೊತೆಗೆ ಬಂದೆ. ಇವ್ರು ಯಾರು, ಮಾಯಿನ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ಅಂತ ಕೇಳ್ತಿದ್ರಲ್ಲ ಚಿಕ್ಕಮ್ಮ. ನೋಡಿ ಇಲ್ಲಿ ನೋಡಿ, ಮಾಯಿನ್ ರಾಜನ್ ಈಗಾಗಲೇ ಮದುವೆ ಆಗಿದೆ. ಯಾರಿಗೂ ಗೊತ್ತಿಲ್ಲದಿರೋ ರೀತಿ ಕಾಲೇಜಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಚಿಕ್ಕಮ್ಮ,
ಅಮ್ಮ ಬಾಮ್ಮ ಒಳಗೆ ಹೋಗೋಣ. ನೀಲ, ನೀನು ಈ ರೀತಿ ಯೋಚನೆ ಮಾಡೋದು ಸರಿ ಇಲ್ಲ. ನಿನ್ನ ಆರೋಗ್ಯದ ಗತಿ ಏನಾಗಬೇಡ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಆರೋಗ್ಯದ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅಮ್ಮ ಬಾಮ್ಮ ಒಳಗೆ ಹೋಗೋಣ. ಬಟ್ಟೆ ಬದಲಾಯಿಸ್ಕೊ ಬಾಮ್ಮ. ಅಮ್ಮ ನೀನು ಹೀಗಿರೋದು ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ದಯವಿಟ್ಟು ಒಳಗಡೆ ಬಾ. ನೀಲ, ಮಕ್ಕಳ ಮಾತನ್ನ ಕೇಳು. ನಡಿ ಒಳಗೆ. ಬಾಮ್ಮ ಒಳಗೆ ಹೋಗೋಣ. ಬಾಮ್ಮ ಬಾ. ನಡಿ. ಸರ್ ನಮಸ್ಕಾರ. ಬೆಳ್ಳಿ ಅನ್ನೋರನ್ನ ಅರೆಸ್ಟ್ ಮಾಡಿದ್ರಂತೆ, ಹೌದಾ? ಬೆಳ್ಳಿನರ ನೋಡ್ತೀನಿ, ಒಂದು ನಿಮಿಷ. ಇಲ್ಲ ಸರ್, ಆ ಥರದಾರು ಯಾರೂ ಇಲ್ಲ. ಥ್ಯಾಂಕ್ ಯು ಸರ್. ಹೌದು, ಏನಾಯ್ತು? ಏನೋ ಇದು, ಈ ಸ್ಟೇಷನಲ್ಲೂ ಅರೆಸ್ಟ್ ಮಾಡಿಲ್ಲ ಅಂತಿದ್ದಾರೆ. ನನ್ನ ಕೈ ಕಾಲೇ ಆಡ್ತಿಲ್ಲ ಷಣ್ಮುಗ. ಅವಳು ಮುತ್ತು ಮಾವ ಅಂತಿರೋದು ನನ್ನ ಕಿವಿಲಿ ಇನ್ನೂ ಹಾಗೆ ಗೊಯ್ ಕೊಡ್ತಿದ್ದೆ ಕಣೋ. ಪಾಪ ಅವಳು ಎಲ್ಲಿದ್ರು ಮೊದಲು ಬಿಡಿಸ್ಬೇಕು ಕಣೋ. ಎಷ್ಟು ಭಯ ಪಟ್ಟಿರ್ತಾಳೋ ಏನೋ. ಏನು ಆಗಲ್ಲ ಕಣ ಅವಳಿಗೆ. ಧೈರ್ಯವಾಗಿರು, ಬಾ ಹುಡುಕನ, ಧೈರ್ಯವಾಗಿರು. ಚಿಕ್ಕಮ್ಮ, ಬಂದೆ ಮುತ್ತು. ಮುತ್ತು ಬಂದೆ ಮುತ್ತು. ಶರ್ಮಿಳಾ, ಬೈರಾ. ಮುತ್ತು ಬಂದ, ಊಟ ರೆಡಿ ಮಾಡಿ. ನೀಲಾಂಬರಿ, ಅಲ್ಲಿ ಯಾರೂ ಬಂದಿಲ್ಲ. ಮುತ್ತು ನಿನ್ನ ಕೂಗಲಿಲ್ಲ. ನೀನು ಅವನ ಮೇಲಿಟ್ಟಿರೋ ಪ್ರೀತಿ ಕೂಗೋ ಹಾಗೆ ಮಾಡಿದೆ. ನಿನ್ನ ಯಾವತ್ತೂ ಈ ಥರ ನೋಡಿರ್ಲಿಲ್ಲ ಅಮ್ಮ. ಏನಾಗಿದೆ ನಿನಗೆ? ಮನ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಕೊರ್ಗೋದಕ್ಕೆ ಕಾರಣ ಆದ್ರೂ ಏನಮ್ಮ? ನಿನ್ನ ಮುಖದಲ್ಲಿ ಮುಂಚೆ ಇದ್ದಿದ್ದ ಕಳೆನೇ ಇಲ್ಲ ನೀಲಾಂಬರಿ. ಇದೆಲ್ಲ ನೋಡ್ತಾ ಇದ್ರೆ ನಾನು ಅನ್ಕೊಳ್ತಾ ಇರೋದೇ ನಿಜ ಆಗ್ತಿದೆ. ಏನು ಮಾವ ಅದು? ಮುತ್ತು ನೀಲಾಂಬರಿನ ತನ್ನ ತಾಯಿ ಅಂತ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನೀಲಾಂಬರಿಗೆ ಮುತ್ತು ಮೇಲಿರೋ ಪ್ರೀತಿ ಹೆಚ್ಚು ಅಂತ ನನಗನ್ನಿಸ್ತಾ ಇದೆ. ನೀನು ಅವನ ಹೆತ್ತ ತಾಯಿ ಅಲ್ಲದೆ ಇರ್ಬೋದು, ಆದರೆ ಅವನ ಹೆತ್ತ ಮಗ ಅಂತ ನೀನು ಸ್ವೀಕಾರ ಮಾಡಾಗಿದೆ. ಇನ್ನೂ ತಾಯಿ ವಾತ್ಸಲ್ಯನ ಮರೆಮಾಚಕ್ಕಾಗಲ್ಲ. ಯಾಕೋ ಗೊತ್ತಿಲ್ಲ, ಅವನು ನನ್ನ ಬಿಟ್ಟು ಹೋಗಿದ್ದು ಮನಸ್ಸಿಗೆ ತುಂಬಾ ಕಷ್ಟ ಅನಿಸ್ತಿತ್ತು. ಅಣ್ಣ, ಮುತ್ತು ನನಗಿಂತಲೂ ಬೇರೆಯವ್ರಿಗೆ ಪ್ರಾಮುಖ್ಯತೆ ಕೊಡ್ತಾನೆ ಅಂತನೋ, ಇಷ್ಟು ದಿನ ಆದಮೇಲೆ ನಾನು ಬದುಕಿ ಬಂದಿದ್ದೀನಿ ಅಂತ ತಿಳಿದ ಮೇಲೂ ಅವ್ನು ನನ್ನ ಹತ್ರ ಬರಲಿಲ್ಲ ಅಂತನೋ, ನನ್ನ
ನನಗೊಂದು ತಿಳಿತಾ ಇಲ್ಲ ಅಣ್ಣ. ಇಷ್ಟೆಲ್ಲ ಆದ್ಮೇಲೆ ನಾನು ತಾಯಿನೇ ಅಂತ ಅನಿಸ್ತಾನೆ ಇಲ್ಲ. ನನ್ನನ್ನೇ ದೇವರು ಅಂತ ಪೂಜಿಸ್ತಿದ್ದವನು ಇದ್ದಕ್ಕಿದ್ದಾಗ ಹೀಗೆ ಬದಲಾಗ್ತಾನೆ ಇದ್ದ. ನಂಬೋಕೆ ಆಗ್ತಿಲ್ಲ. ನನಗೇನೇ ಆದರೂ ನನ್ನ ಮುತ್ತು ನನ್ನ ಜೊತೆನೇ ಇರ್ತಾನೆ ಅಂತ ಅನ್ಕೊಂಡಿದ್ದು ತಪ್ಪ, ಅಥವಾ ನನ್ನ ನಿರೀಕ್ಷೆಗಳೇ ಸುಳ್ಳ? ಗಲಾಟೆನಲ್ಲಿ ಮುತ್ತು ಹೊಡಿತಿರ್ಬೇಕಾದ್ರೆ ನೀನೇ ಬಂದು ತಡೆದೆ. ಆಗಲೇ ನಮಗೆ ಗೊತ್ತಾಯ್ತು ಮುತ್ತು ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ. ನೀನು ಬದುಕಿಲ್ಲ ಅಂತ ಗೊತ್ತಾದಾಗ ನಾವೆಲ್ಲ ಎಷ್ಟು ನೊಂದ್ಕೊಂಡ್ವಿ ಗೊತ್ತಾ ಅಮ್ಮ. ನಾವೆಲ್ಲರೂ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ, ಎಲ್ಲರೂ ಒಟ್ಟಿಗೆ ಸತ್ತು ಹೋಗೋಣ ಅನ್ಸಿತ್ತು. ನೀನು ಕಾರ್ಯ ಮಾಡೋಕ್ಕೆ ಅಂತ ಹೋದಾಗ ಅಣ್ಣ ಚಿಕ್ಕಮ್ಮ ಸತ್ತಿಲ್ಲ, ಬದುಕಿದ್ದಾರೆ, ಒಂದಲ್ಲ ಒಂದಿನ ಬಂದು ಈ ಮಗನ್ನ ನೋಡ್ತಾರೆ ಅಂತ ಹೇಳ್ತಿದ್ರು. ಅಣ್ಣನ ಮಾತು ನಿಜ ಆಯ್ತು. ನೀನು ಬದುಕಿ ಮತ್ತೆ ವಾಪಸ್ ಬಂದಿದ್ಯಾ. ಅಣ್ಣಂಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಅಮ್ಮ. ಅವನ ಪ್ರೀತಿ ನಂಬಿಕೆಗೆ ಇದಕ್ಕಿಂತ ಸಾಕ್ಷಿ ಬೇಕಾ? ನಿನ್ನ ಫೋಟೋಗೆ ಹಾರ ಹಾಕಕ್ಕೆ ಬಿಡ್ತಾ ಇರಲಿಲ್ಲ, ದೀಪ ಇಟ್ಟು ಪೂಜೆ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ನಿನ್ನನ್ನು ದೇವ್ರ ಥರ ನೋಡ್ತಿದ್ದಮ್ಮ ಅಣ್ಣ. ಅವನ ಮನಸ್ಸಲ್ಲಿ ಯಾವ ಕಪಟನೂ ಇಲ್ಲ. ನಿನಗೋಸ್ಕರ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಕಾಯ್ತಾ ಇದ್ದ ನೀಲಾಂಬರಿ. ಅವನ ಲೋಕದಲ್ಲಿ ನೀನೇ ಅಲ್ಲ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ದೊಡ್ಡವರಿಲ್ಲ. ಅವನಿಗೆ ನಿನ್ನ ಬಿಟ್ಟು ಬೇರೆ ಯಾರು ಬೇಕಾಗಿಲ್ಲ ಅಂತ ನಾವು ನಂಬಿದ್ವಿ. ಆದ್ರೆ ಸಡನ್ ಆಗಿ ಅಣ್ಣಂಗೆ ಬೆಳ್ಳಿನೇ ಹೇಗೆ ಮುಖ್ಯ ಆದ್ಲು? ನೀನು ಈ ವಿಷಯನ ಹೇಗೆ ಅರ್ಗಿಸ್ಕೋತಾ ಇದೆಯೋ ಗೊತ್ತಿಲ್ಲ ಅಮ್ಮ. ನಮ್ಗಂತೂ ಸಿಡಿಲ್ ಬಡ್ದಾಗ ಆಗಿದೆ. ನೀನು ಇಲ್ಲಿ ನಿಂತು ಇಷ್ಟೊಂದು ನೋವು ಪಡ್ತಾ ಇರೋದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಅಮ್ಮ, ಆ ಬೆಳ್ಳಿನೇ. ಅವಳೇ ಅಣ್ಣನ್ನ ನಿನ್ನಿಂದ ದೂರ ಮಾಡಿರೋದು. ಈ ಮನೆಯಲ್ಲಿ ಅಧಿಕಾರ ವಹಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ. ನೀನು ಇಲ್ದೇ ಇರ್ಬೇಕಾದ್ರೆ ನಮ್ಮನ್ನೆಲ್ಲ ತುಂಬಾ ಕೀಳಾಗಿ ನೋಡಿದಾಳಮ್ಮ ಅವಳು. ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ನೀನು ಇಲ್ಲದೆ ಇದ್ದಾಗ ನಾವು ಅನಾಥರ ಥರ ಜೀವನ ನಡೆಸಿದ್ದೀವಿ ಅಮ್ಮ. ನಮಗೆ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಹಸುವಾಗ್ತಿದ್ಯಾ, ಒಂದು ತುತ್ತು ಊಟ ಮಾಡಿ ಅಂತ ಹೇಳೋರು ಇರಲಿಲ್ಲ. ನಾವು ಯಾಕಾದರೂ ಬದುಕಿದ್ದೀವಿ ಅನ್ನೋ ಥರ ನಮ್ಮನ್ನು ನೋಡ್ತಿದ್ರು ಅಮ್ಮ. ಶರ್ಮಿಳನ ಹತ್ರ ಮನೆ ಕೀ ಕಿತ್ಕೊಂಡು ಆ ಬೆಳ್ಳಿ ಕೊಟ್ಟಿದ್ದಾನೆ ಅಣ್ಣ. ನನ್ನನ್ನ ಕಳ್ಳಂತರ ನೋಡ್ತಾ ಇದ್ರು. ಸ್ವಾತಿ ಬಂದ್ಮೇಲೆ ಅಂತೂ ಎಲ್ಲ ಬದಲಾಗೋಗಿದೆ ಅಮ್ಮ. ಸ್ವಾತಿನ? ಹೌದಮ್ಮ. ಈ ಮನೇಲಿ ಪ್ರತಿಯೊಂದು ವಿಷಯಕ್ಕೂ ಆ ಬೆಳ್ಳಿನ ಇಲ್ಲಾಂದ್ರೆ ಷಣ್ಮುಗನ್ನ ಕೇಳಬೇಕು. ಈ ಮನೇಲಿ ರಾಜ್ಯಭಾರ ನಡೆಸಬೇಕು ಅಂತ ಮೊದಲೇ ಸ್ಕೆಚ್ ಹಾಕೊಂಡ್ ಬಂದಿದ್ರು. ಈಗ ಹಾಗೆ ನಡ್ಕೋತಿದ್ದಾರೆ. ಮನೆ ಮಕ್ಕಳು ಅನ್ನೋ ಮರ್ಯಾದೆನೂ ಇಲ್ಲ ಅಮ್ಮ. ಕಸದ ತರ ನೋಡ್ತಾ ಇದ್ದಾರೆ. ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಸ್ವಾತಿ ಬೆಳ್ಳಿನ ಚಿಕ್ಕಮ್ಮ ಅಂತ ಕರೆಯಕ್ಕೆ ಶುರು ಮಾಡಿದ್ಲು. ಅಣ್ಣಂಗೆ ಮಾಯನ್ ಬಗ್ಗೆ ಕೆಟ್ಟ ಭಾವನೆ ಬರೋ ಹಾಗೆ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಕಳಿಸಿದಾರಮ್ಮ. ಊರ್ ಜನದ ಮುಂದೆ ಬೆಳ್ಳಿ ತನ್ನ ಹೆಂಡತಿ ಅಂತ ಹೇಳ್ಕೊಂಡಿದ್ದಾನೆ. ಅವ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ದೇ ಇದ್ರು ಪರವಾಗಿಲ್ಲ, ನಮ್ಮ ಕಡೆ ಗಮನ ಕೊಡದೇ ಇದ್ರು ಪರವಾಗಿಲ್ಲ. ಆದರೆ ನಿನಗೆ ಅವಮಾನ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮುತ್ತು ಹೀಗೆ ಬದಲಾಗೋ ಕಾರಣ ಆಗಿರೋ ಬೆಳ್ಳಿನ ಒಂದು ಗತಿ ಕಾಣಿಸ್ಲೇಬೇಕು.
ಏನು ಮಾಡಬೇಕು ಅಂದ್ಕೊಂಡಿದ್ಯಮ್ಮ? ನಾನು ಈ ಮನೆಗೆ ಬರ್ತಿದ್ದಾಗಲೇ ಇಲ್ಲಿ ಏನೇನೋ ನಡೀತಿದೆ ಅನ್ನೋದು ನನಗೆ ಅರಿವಾಯಿತು. ನಮ್ಮವ್ರನ್ನ ಯಾರನ್ನೂ ನಾವು ದೂರ ಇಡೋದು ಒಳ್ಳೇದಲ್ಲ. ಪಾಪ ಮಾಯಾ ತುಂಬ ಧೈರ್ಯವಂತ ಹುಡುಗಿ. ಅವಳು ಕಷ್ಟಪಟ್ಟು ಮುತ್ತುನ ಮದುವೆ ಆಗಿದ್ದರೆ ನಮಗಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮಾಯಾ ಮುತ್ತಣ್ಣನ ಮದುವೆ ನನಗೇನೋ ಕನಸೆ ಅನ್ಸತ್ತೆ ಅಮ್ಮ. ಬೆಳ್ಳಿ ಅಂತ ಅಪ್ಶಕುನ ಇರ್ಬೇಕಾದ್ರೆ ಈ ಮದುವೆ ಆಗಕ್ಕೆ ಬಿಡ್ತಾಳೆ ಅಂತೀಯ? ಹೌದಮ್ಮ, ಮಾಯಂಗೆ ಯಾವ ಕೆಟ್ಟ ರಾಶಿ ಸಮಸ್ಯೆನೂ ಇಲ್ಲ. ಅವಳ ಸಮಸ್ಯೆ ಅಂದರೆ ಆ ಬೆಳ್ಳಿ. ಮಾಯಿಂದ ಈ ಮನೆ ಉದ್ಧಾರ ಆಗೋಕೆ ಸಾಧ್ಯ ಅಮ್ಮ. ನಮ್ಮ ಮನೆ ಸೊಸೆ ಮಾಯಾನೇ ಆಗಬೇಕು, ಅವಳೇ ಆಗ್ತಾಳೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಪಾಪ ಮಾಯಾ, ಅವಳನ್ನ ಹೇಗೆ ಒಂಟಿಯಾಗಿ ಬಿಟ್ಟಿದ್ದೀರಾ? ಅಣ್ಣನೇ ಅವಳನ್ನ ಮನೆ ಬಿಟ್ಟು ಕಳ್ಸಿರೋದು. ಅಣ್ಣನ ವಿರುದ್ಧ ನಾವು ಯಾರಾದರೂ ಮಾತಾಡೋಕ್ಕಾಗತ್ತಾ? ನಿಮ್ಮಪ್ಪ ನನ್ನ ಕುತ್ತಿಗೆ ಕಟ್ಟಿದ ತಾಳಿ ಇದು. ಈಗ ಇದರಿಂದ ಏನು ಪ್ರಯೋಜನ ಅಮ್ಮ? ಈ ತಾಳಿನ ನನ್ನ ಕುತ್ತಿಗೆ ಕಟ್ಟಿಸ್ಕೋಬೇಕಾದ್ರೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಎಷ್ಟೊಂದು ಮಾತುಕತೆ, ವಾದ ವಿವಾದ, ಅಡೆತಡೆ ಎಲ್ಲ ಆದ ನಂತರ ಈ ತಾಳಿನ ನನ್ನ ಕುತ್ತಿಗೆ ಕಟ್ಟಿದ್ರು ನಿಮ್ಮಪ್ಪ. ಈ ತಾಳಿನ ನನ್ನ ಕುತ್ತಿಗೆ ಕಟ್ಟಿಸ್ಕೋಬೇಕು ಅಂತ ಎಷ್ಟು ಕಷ್ಟಪಟ್ಟನೋ ಅಷ್ಟೇ ಕಷ್ಟ ಮಾಯನು ಪಡ್ತಿದ್ದಾಳೆ. ಅವಳು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಅದೃಷ್ಟ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಬೇಕು. ಅವಳು ಹಣೆ ಬರದಲ್ಲಿ ಇದು ಬರೆದಿದೆಯೋ ಇಲ್ವೋ ಅಂತ ತಿಳ್ಕೋಬೇಕು. ಹೇಗೆ ತಿಳ್ಕೊಳ್ಳೋದಮ್ಮ? ಒಂದು ದೊಡ್ಡ ಕರ್ಪೂರ ತಗೊಂಡು ಬಾ, ಆಮೇಲೆ ಹೇಳ್ತೀನಿ. ಹಲೋ ಮುತ್ತು ಸರ್, ಬೆಳ್ಳಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ಎಲ್ಲಿ ಸರ್? ಅವಳನ್ನ ಕಳಸಾಪುರ ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ. ಸರಿ, ಅವಳನ್ನ ಹೋಗಿ ನೋಡಿ ಅಲ್ಲಿ. ಸರಿ ಸರ್, ಥ್ಯಾಂಕ್ ಯು.